ನಮ್ಮಲ್ಲಿ ಇರುವಂತಹ ಒಂದು ಟ್ಯಾಲೆಂಟ್, ಅದು ಇಸ್ ಇಟ್ ಇನ್ಹೆರೆಂಟ್, ಇಸ್ ಇಟ್ ನೇಚರ್ ಆರ್ ಇಸ್ ಇಟ್ ನರ್ಚರ್? ಆ್ಯಂಡ್ ತುಂಬ ಇವಾಗ ಪೇರೆಂಟ್ಸು ನನ್ನನ್ನು ಕೇಳ್ತಾರೆ, ನನಗೆ ತುಂಬ ಆಸೆ ನನ್ನ ಮಗು ಮ್ಯೂಸಿಷಿಯನ್ ಆಗಬೇಕು ಅಂತ, ಆದರೆ ಅವಳಿಗೆ ಅಷ್ಟು ಇಂಟ್ರೆಸ್ಟ್ ಇದೆಯೋ ಇಲ್ವೋ ಗೊತ್ತಿಲ್ಲ ಅಂತ. ಸೊ ಇದು ನೇಚರಾ ನರ್ಚರಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಇಟ್ಸ್ ಅ ಫಿಲಸಾಫಿಕಲ್ ಕ್ವೆಶ್ಚನ್. ನನ್ನ ಪ್ರಕಾರ ಎರಡೂ ಬೇಕು. ಒಂದು ತುಂಬ ಟ್ಯಾಲೆಂಟೆಡ್ ಮಗುಗೆ ವಾತಾವರಣ ಸರಿಗಿಲ್ಲ ಅಂದರೆ ಏನೇನು ಮಾಡಿದ್ರು ತುಂಬ ಕಷ್ಟ, ಅದು ಮೋಲ್ಡ್ ಆಗಿ ನರ್ಚರ್ ಆಗಿ ಮುಂದಕ್ಕೆ ಬರೋದು ಕಷ್ಟ. ಅದೇ ಇನ್ನೊಂದು ಕಡೆ ಪೇರೆಂಟ್ಸ್ ಫೋರ್ಸ್ ಮಾಡಿ 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 ಕಲಿ, ಸಂಗೀತ ಕಲಿ, ಇದು ಮಾಡು ಅದು ಮಾಡು ಅಂತ ಫೋರ್ಸ್, ಆ ಮಗುಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನೀವು ಏನೇನು ಮಾಡಿದ್ರೂ ಅದು ಕಷ್ಟ. ಸೊ ಇದು ಎರಡೂ ಸೇರಬೇಕು. ಸೊ ನನ್ನ ಪ್ರಕಾರ ಡೆಸ್ಟಿನಿ ಅನ್ನೋದು ಎಲ್ಲೋ ಒಂದು ಕಡೆ ನಾವೇ ನಮ್ಮ ಡೆಸ್ಟಿನಿನ ಶೇಪ್ ಮಾಡ್ತೀವಾ ಅಂತ ಅನಿಸುತ್ತೆ. ಅಫ್ಕೋರ್ಸ್ ಭಗವಂತನ ಆಶೀರ್ವಾದ ಎಲ್ಲದಕ್ಕೂ ಬೇಕು. ಆ್ಯಂಡ್ ಐ ಥಿಂಕ್ ಆ್ಯಸ್ ವಿ ಗ್ರೋ ಓಲ್ಡರ್ ಆ ಒಂಥರ ಸ್ಪಿರಿಚುವಲ್ ಅನುಭವ ಜಾಸ್ತಿ ಆಗತ್ತೆ ಅಂತ ಅನಿಸುತ್ತೆ. ಬಟ್ ಎಲ್ಲೋ ಒಂದು ಕಡೆ our destiny is in our hands. Our destiny is in the hands of our environment.